ಮತ್ತೊಬ್ಬ ನಾಯಕ ಯಾರಪ್ಪ ಹಾಗಾದರೆ? ಯಾರು ಏನು ಹೇಳಿಕೆಯನ್ನು ಕೊಟ್ಟರು? ನಾಗೇಂದ್ರ, ಬಿ ನಾಗೇಂದ್ರ, ನಿಮಗೆಲ್ಲ ಗೊತ್ತೇ ಇದೆ, ಮಾಜಿ ಸಚಿವ. ಸರ್ಕಾರ ರಚನೆ ಆದ ನಂತರ ಇವರು ಸಚಿವರಾಗಿದ್ದರು. ಸಿದ್ದರಾಮಯ್ಯನವರು ಭಾಳ ಇಷ್ಟಪಟ್ಟು ಮಾಡಿದಂಥ ಸಚಿವ ನಾಗೇಂದ್ರ ಅವರು. ಸೊ ಇವ್ರ ಮೇಲೆ ಒಂದು ಆರೋಪ ಬರುತ್ತೆ, ಭಾಳ ಪ್ರಮುಖವಾಗಿ ಜೈಲಿಗೆ ಹೋಗಿ ಬರ್ತಾರೆ ಇವರು. ಜೈಲಿಗೆ ಹೋಗಿ ಬಂದ ಶಾಸಕ ಎಂಬ ಕಪ್ಪು ಚುಕ್ಕೆ ಇದೆ ಇವರಿಗೆ, ನಾಗೇಂದ್ರ ಅವರಿಗೆ. ಸರ್ಕಾರಕ್ಕೆ ಮುಜುಗರ ತಂದ ವಾಲ್ಮೀಕಿ ನಿಗಮ ಹಗರಣ 94 ಕೋಟಿ ರೂಪಾಯಿ. ನೆನಪಿದ್ರೆ 94 ಕೋಟಿ ರೂಪಾಯಿ ಹಗರಣ ಆಗಿತ್ತು ವಾಲ್ಮೀಕಿ ನಿಗಮದಲ್ಲಿ. ಸೊ ಇದರಿಂದ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಆಯಿತು. ವಿಪಕ್ಷಗಳು ಹೋರಾಟ ಮಾಡಿದ್ವು. ಸೊ ಸಿದ್ದರಾಮಯ್ಯನವರು ಇವರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ಪಡ್ಕೊಂಡ ನಂತರ ಇವರು ಜೈಲಿಗೂ ಕೂಡ ಹೋಗಿದ್ರು. ಇವರು ಜೈಲಿಂದ ಮತ್ತು ಬೇಲ್ನ ಮುಖೇನ ಹೊರಗಡೆ ಬಂದಿದ್ದಾರೆ ಈಗ. ಸೊ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಓಡಾಡ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೆ ಸಂಪುಟ ಏನಾದರೂ ಪುನರ್ರಚನೆ ಆಗಿದ್ದೇ ಆದರೆ ಇವರು ಕೂಡ ಮಂತ್ರಿ ಆಗ್ತಾರೆ ಮಗದೊಮ್ಮೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅನ್ನೋ ಕಪ್ಪು ಚುಕ್ಕೆ ಇವ್ರಿಗಿದೆ, ಕಪ್ಪು ಚುಕ್ಕೆ ಇದೆ. ಕಾಂಗ್ರೆಸ್ ಸರ್ಕಾರದ ಮೊದಲೇ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋ ಆರೋಪವನ್ನು ವಿಪಕ್ಷಗಳು ಮಾಡ್ತವೆ. ಸ್ವಪಕ್ಷದ ನಾಯಕರುಗಳು ಕೂಡ ದುಂಬಾಲು ಬಿದ್ದು ಬಿಟ್ಟಿದ್ದಾರೆ. ಒಬ್ಬರಾದ ನಂತರ ಒಬ್ಬರು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಇದೆಲ್ಲದರ ನಡುವೆ ನಾಗೇಂದ್ರ ಅವರ ಕತೆ ಇದೆಯಲ್ಲ, ದೊಡ್ಡ ಮಟ್ಟದ ಒಂದು ಅವಮಾನ ಇದು ಕಾಂಗ್ರೆಸ್ ಸರ್ಕಾರಕ್ಕೆ. ಸಚಿವರಾಗಿದ್ದುಕೊಂಡು ಹಗರಣದಲ್ಲಿದ್ದರು, ಅದಾದ ನಂತರ ಜೈಲಿಗೆ ಹೋಗಿ ಬರ್ತಾರೆ. ಇದು ನಿಜಕ್ಕೂ ಕಪ್ಪು ಚುಕ್ಕೆ.